ಮೊನ್ನೆ ಯತೀಂದ್ರ ಅವರೇ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಒಪ್ಕೊಳ್ಳೋದು ಬಹಳ ಸುಲಭ. ಏನು ಈ 11 ಸಾವಾಗಿದೆಯಲ್ಲ, ಆ ಸಾವಿನ ಮನೆಯ ಸೂತಕ ಇದೆಯಲ್ಲ, ಅದಕ್ಕೆ ಯಾರು ಹೊಣೆ? ಆಗಾದರೆ ಇಂಟೆಲಿಜೆನ್ಸ್ ಫೇಲ್ಯೂರನ್ನು ಒಪ್ಕೊಳ್ಳೋದು ಅಷ್ಟು ಬಹಳ ಸುಲಭದ ಕೆಲಸ. ಅಧಿಕಾರದಲ್ಲಿ ಇರ್ತೀರಿ, ಗದ್ಗೆನಲ್ಲಿ ಕೂತಿರ್ತೀರಿ, ಚೇರಲ್ಲಿ ಕೂತಿರ್ತೀರಿ, ಹೇಳೋದು ಭಾಳಷ್ಟು ಸುಲಭ. ಅನುಭವಿಸೋದಿದೆಯಲ್ಲ, ಅದು ಪ್ರಾಕ್ಟಿಕಲಿ ತುಂಬ ಕಷ್ಟ. ಬಡವ್ರ ಮನೆಯ ಸಾವು ಹೆಂಗಿರುತ್ತೆ, ಅವ್ರ ನೋವು ಹೆಂಗಿರುತ್ತೆ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಸಾವನ್ನಪ್ಪಿದವರು ಮನೆ ನಡೆಸ್ತಾ ಇದ್ರು. ಎಷ್ಟೋ ಮನೆಗಳಲ್ಲಿ ಒಬ್ಬನೇ ಮಗ ಇದ್ದ. ಈ ಥರದ ಸಾವಿಗೆ ಉತ್ತರ ಇದಲ್ಲ ಯತೀಂದ್ರ ಅವರೇ. ತಮ್ಮಿಂದ ಜನ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳ್ತಾ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಾಗೆ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. 30,000 ಹಿಡಿಯೋ ಸ್ಟೇಡಿಯಂಗೆ ಒಂದೇ ಬಾರಿ 2 ರಿಂದ 3 ಲಕ್ಷ ಜನ ಬಂದಿದ್ರು. ಈ ವೇಳೆ ಯಾರೂ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ಯಾರು ಜವಾಬ್ದಾರಿ ಅನ್ನೋದು ಸರ್ಕಾರ ತನಿಖೆಗೆ ಆದೇಶ ಮಾಡಿದೆ. ಯಾರ್ದು ಲೋಪ ಅಂತ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ ಅಂತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿದರು. ಒಂದು 7 ವರ್ಷದ ಮಗು ಸತ್ತಿದೆ. ನಾವು ತಂದೆ ತಾಯಿ